Yes, BP News Daily Express guest. ಕಳ್ಳತನವಾದ ಬಂಗಾರ ನಗದು ಹಣವನ್ನ ವಾರಸುದಾರರಿಗೆ ಒಪ್ಪಿಸಿದ ಬಳ್ಳಾರಿ ಪೊಲೀಸರು. ಬಳ್ಳಾರಿ ನಗರದ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ 2024ನೇ ಸಾಲಿನಲ್ಲಿ ಕೌಲ್ ಬಜಾರ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಳ್ಳತನವಾದ ಸುಮಾರು 16 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಸ್ವತ್ತುಗಳಾದ 686 ಗ್ರಾಂ ಬಂಗಾರದ ಆಭರಣಗಳು, 473 ಗ್ರಾಂ ಬೆಳ್ಳಿ ಆಭರಣಗಳು ಮತ್ತು 2,30,000 ನಗದು ಹಣ ಸಂಬಂಧಪಟ್ಟ ವಾರಸುದಾರರಿಗೆ ಐಜಿಪಿ ಲೋಕೇಶ್ ಕುಮಾರ್ ಹಾಗೂ ಎಸ್ಪಿ ಡಾ ವಿಜೆ ಶೋಭಾರಾಣಿ ಅವರು ಒಪ್ಪಿಸಿದರು. ಕೌಲ್ ಬಜಾರ್ನಲ್ಲಿ ಸಾರ್ವಜನಿಕರು ಉಚಿತ ದಂತ ಚಿಕಿತ್ಸಾ ಶಿಬಿರ. ಕೌಲ್ ಬಜಾರ್ನ 26ನೇ ವಾರ್ಡ್ನ ಬಿಲಾಲ್ ಮಸೀದಿ ಬಳಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಉಚಿತ ದಂತ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಡಿ ಅಯಾಜ್ ಅಹ್ಮದ್ ಮಾತನಾಡಿದರು. ಈಗಿನ ಜೀವನ ಶೈಲಿ ಬದಲಾವಣೆಯಿಂದ ಮಕ್ಕಳು ಸಿಹಿ ತಿನಿಸುಗಳು, ಬೇಕರಿ ತಿನಿಸುಗಳು ಮುಂತಾದ ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸುತ್ತಿರುವುದರಿಂದ ಬೇಗ ಹಲ್ಲುಗಳು ಹಾಳಾಗುತ್ತಿವೆ. ಆದ್ದರಿಂದ ಈ ಶಿಬಿರದ ಮೂಲಕ ಮಕ್ಕಳಿಗೆ ಹಾಲಿನ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ಬಳ್ಳಾರಿಯ ಮೇಧಾ ಕಾಲೇಜಿನಲ್ಲಿ ಗುರುವಂದನಾ ಕಾರ್ಯಕ್ರಮ. ಸಮರ್ಥನಂ ಅಂಗವಿಕಲರ ಸಂಸ್ಥೆಯು ವರ್ಷಕ್ಕೆ ಭಾರತದಾದ್ಯಂತ 5,000ಕ್ಕಿಂತ ಹೆಚ್ಚು ವಿಕಲಚೇತನರಿಗೆ ಉನ್ನತ ಶಿಕ್ಷಣವನ್ನು ಒದಗಿಸುತ್ತಾ ಬಂದಿದೆ. ಹಾಗೂ ಬಳ್ಳಾರಿ ಸಮರ್ಥನಂ ಅಂಗವಿಕಲರ ಸಂಸ್ಥೆಯು ಕಳೆದ 3-4 ವರ್ಷಗಳಿಂದ 800ಕ್ಕೂ ಹೆಚ್ಚು ವಿಕಲಚೇತನರಿಗೆ ಶಿಕ್ಷಣವನ್ನು ಒದಗಿಸಿದೆ. ಕಳೆದ 4 ವರ್ಷಗಳಿಂದ ಬಳ್ಳಾರಿ ಅಂಗವಿಕಲರ ಸಂಸ್ಥೆಯ ವಿದ್ಯಾರ್ಥಿಗಳು ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ನಗರಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮತ್ತು ವಿದ್ಯಾಭ್ಯಾಸ ಮುಗಿಸಿ ಕೆಲವರು ಉದ್ಯೋಗದಲ್ಲಿ ಸೇರ್ಪಡೆಯಾಗಿದ್ದಾರೆ. ಈ ವಿದ್ಯಾರ್ಥಿಗಳ ಯಶಸ್ವಿ ದಾರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣೀಭೂತರಾದ ಸುಮಾರು 15ಕ್ಕೂ ಹೆಚ್ಚು ಗುರು ವೃಂದಕ್ಕೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸಿರುಗುಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ ರಸಪ್ರಶ್ನೆ ಕಾರ್ಯಕ್ರಮ. ತಾಲೂಕಿನ ನಡುವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಿರುಗುಪ್ಪ ಘಟಕದ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ ಕನ್ನಡ ಪಠ್ಯಪುಸ್ತಕ ಆಧಾರಿತ ರಸಪ್ರಶ್ನೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿವೃತ್ತ ಕನ್ನಡ ಶಿಕ್ಷಕರಾದ ಚನ್ನವೀರ ಸ್ವಾಮಿ ನೆರವೇರಿಸಿದರು. ವಾಲ್ಮೀಕಿ ಋಷಿಗಳ ಜೀವನ ಮತ್ತು ಸಾಧನೆ ಹಾಗೂ ಸಂತ ಶಿಶುನಾಳ ಶರೀಫ್ ತತ್ವ ಪದಗಳು ಈ ವಿಷಯ ಕುರಿತು ಮಹೇಶ್, ದಾಸ ಸಾಹಿತ್ಯದ ಕುರಿತು ಶಿಕ್ಷಕರಾದ ಚಿದಾನಂದ ಇವರು ಉಪನ್ಯಾಸ ನೀಡಿದರು.